ಹಾಯ್ ಹೆಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮೊರಾರ್ಜಿ ದೇಸಾಯಿ ಮೌಲಾನಾ ಆಜಾದ್ ಪರೀಕ್ಷೆ ಹಾಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ಪರೀಕ್ಷೆ, ಈ ಒಂದು ಎಲ್ಲ ಪರೀಕ್ಷೆಗಳ ಒಂದು ಪ್ರವೇಶ ಪರೀಕ್ಷೆಯ ತಯಾರಿಗಾಗಿ ನಾವು ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆನಾಗ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೇ ಪ್ರಶ್ನೆ ನೋಡ್ರಿ, ಗಂಡ ಹೆಂಡತಿ ತಮ್ಮ ಅವಿವಾಹಿತ ಮಕ್ಕಳೊಂದಿಗೆ ವಾಸಿಸುವಂಥ ಕುಟುಂಬ ಯಾವುದು? ಮಾತ್ರ ಪ್ರಧಾನ ಕುಟುಂಬ, ಆಪ್ಷನ್ ಬಿ ಪಿತೃ ಪ್ರಧಾನ ಕುಟುಂಬ, ಸಿ ವಿಭಕ್ತ ಕುಟುಂಬ, ಡಿ ಅವಿಭಕ್ತ ಕುಟುಂಬ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಇದಕ್ಕೆ ವಿಭಕ್ತ ಕುಟುಂಬ ಅಂದರೆ ಗಂಡ ಹೆಂಡತಿ ಮತ್ತು ತಮ್ಮ ಅವಿವಾಹಿತ ಮಕ್ಕಳಿರುವಂಥ ಕುಟುಂಬ ಯಾವುದು? ಅದು ವಿಭಕ್ತ ಕುಟುಂಬ. ಹೌದಾ? ವಿಭಕ್ತ ಕುಟುಂಬದಲ್ಲಿ ಯಾರಿರ್ತಾರೆ? ಗಂಡ ಹೆಂಡತಿ ಮತ್ತು ಅವಿವಾಹಿತ ಮಕ್ಕಳಿರ್ತಾರೆ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಲತಾ ಮಂಗೇಶ್ಕರ್ ಅವರು ಈ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದರು. ಸಂಗೀತ, ನೃತ್ಯ, ರಾಜಕೀಯ, ಕ್ರೀಡೆ. ಲತಾ ಮಂಗೇಶ್ಕರ್ ಇವರು ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದರು. ನೆಕ್ಸ್ಟ್ ನೋಡಿ, ಅಪ್ಪಿಕೋ ಚಳವಳಿಯ ನಾಯಕ, ದ ಲೀಡರ್ ಆಫ್ ಅಪ್ಪಿಕೋ ಮೂಮೆಂಟ್ ವಾಸ್. ಆಪ್ಷನ್ ಎ ಸುಂದರ್ಲಾಲ್ ಬಹುಗುಣ, ಆಪ್ಷನ್ ಬಿ ಸಾಲು ಮರದ ತಿಮ್ಮಕ್ಕ, ಆಪ್ಷನ್ ಸಿ ರಾಮಕೃಷ್ಣ ಹೆಗಡೆ, ಆಪ್ಷನ್ ಡಿ ಸಲೀಂ ಅಲಿ. ಸರಿಯಾದ ಉತ್ತರ ಆಪ್ಷನ್ ಅಪ್ಪಿಕೋ ಚಳವಳಿಯ ಒಬ್ಬ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸುಂದರ್ಲಾಲ್ ಬಹುಗುಣ. ನೆಕ್ಸ್ಟ್ ನೋಡಿ, ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಈ ಹಾಡಿನ ರಚನೆಕಾರರು ಯಾರು? ಕುವೆಂಪು, ದ ರಾ ಬೇಂದ್ರೆ, ಚನ್ನವೀರ ಕಣವಿ, ತರಾಸು. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು ಅವರು ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಅನ್ನುವಂಥ ಪದ್ಯವನ್ನು ಬರೆದಿದ್ದಾರೆ. ಸೌರ ವ್ಯೂಹದಲ್ಲಿ ಅಥವಾ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು? ಶುಕ್ರ ಗ್ರಹ, ಮಂಗಳ ಗ್ರಹ, ಭೂಮಿ, ಗುರು. ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಗ್ರಹ ಸರಿಯಾದ ಉತ್ತರ. ಇದು ಜುಪಿಟರ್ ಅಂತ ಹೇಳ್ತೀವಲ್ಲ. ನೆಕ್ಸ್ಟ್ ನೋಡಿ, ಭಾರತವು ಸ್ವತಂತ್ರ ಪಡೆದ ದಿನ ಯಾವುದು? 15/8/1947, 15/8/1948, 15/9/1947, 15/9/1948. ಸರಿಯಾದ ಉತ್ತರ ಆಪ್ಷನ್ ಎ ಭಾರತವು 15 ಆಗಸ್ಟ್ 1947ರಂದು ಸ್ವತಂತ್ರವಾಯಿತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಕರಾವಳಿ ತೀರದ ಪ್ರಮುಖ ಕಸಬು ಯಾವುದು? ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಸಾಕಾಣಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನುಗಾರಿಕೆ. ಇದು ಕರಾವಳಿ ತೀರದ ಒಂದು ಪ್ರಮುಖ ಕಸಬು ಅಂತಂತೇಳಿ ನಾವು ಹೇಳ್ಬೋದಾಗಿದೆ. ಉತ್ತರ ಕನ್ನಡ, ಉಡುಪಿ, ಮಂಗಳೂರು ಇವೆಲ್ಲ ಒಂದು ಕರಾವಳಿ ಜಿಲ್ಲೆಗಳು ಅಂತಂತೇಳಿ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಕರ್ನಾಟಕದಲ್ಲಿ ಇತ್ತೀಚೆಗೆ ಹೊಸದಾಗಿ ರಚಿಸಿರುವ ಜಿಲ್ಲೆ ಯಾವುದು? ಯಾದಗಿರಿ, ವಿಜಯನಗರ, ರಾಮನಗರ, ಚಾಮರಾಜನಗರ. ಸರಿಯಾದ ಉತ್ತರ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಜಿಲ್ಲೆಯನ್ನು ರಚನೆ ಮಾಡಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು? ಆಪ್ಷನ್ ಎ ಕುವೆಂಪು, ಬಿ ದ ರಾ ಬೇಂದ್ರೆ, ಸಿ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್, ಡಿ ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ ಆಪ್ಷನ್ ಎ ಕುವೆಂಪು. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗರಾಗಿದ್ದಾರೆ. ನೆಕ್ಸ್ಟ್ ನೋಡಿ, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಯಾರು? ಸವಿತಾ ಕಾನ್ಸ್ವಾಲ್, ಅರುಣತಿ ಸಿನ್ಹಾ, ಬಚೇಂದ್ರಿ ಪಾಲ್, ಕೃಷ್ಣ ಪಾಟೀಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಚೇಂದ್ರಿ ಪಾಲ್. ನೆಕ್ಸ್ಟ್, ಭೂಮಿ ಮತ್ತು ನೀರಿನ ಮೇಲೆ ವಾಸಿಸುವ ಪ್ರಾಣಿಗಳನ್ನು ಹೀಗೆನ್ನುವರು? ಸರೀಸೃಪಗಳು, ಉಭಯವಾಸಿಗಳು, ಪಕ್ಷಿಗಳು, ಕೀಟಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಉಭಯವಾಸಿಗಳು. ಉದಾಹರಣೆಗೆ ಕಪ್ಪೆ, ಇದು ಒಂದು ಉಭಯವಾಸಿ ಪ್ರಾಣಿಯಾಗಿದೆ. ನೆಕ್ಸ್ಟ್ ನೋಡಿ, ಭಾರತದ ಮಧ್ಯದಲ್ಲಿ ಹಾದು ಹೋಗಿರುವ ಅಕ್ಷಾಂಶ ಯಾವುದು? ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರುವ ಅಕ್ಷಾಂಶ ಯಾವುದು? ಭೂಮಧ್ಯ ರೇಖೆ, ಮಕರ ಸಂಕ್ರಾಂತಿ ವೃತ್ತ, ಆರ್ಕಿಟಿಕ್ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್,
ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಇರುವ ಸ್ಥಳ ಯಾವುದು? ಅಮೃತ್ಸರ್, ದೆಹಲಿ, ಆಗ್ರಾ, ಜೈಪುರ್. ಆಪ್ಷನ್ ಸಿ ಆಗ್ರಾ ಸರಿಯಾದ ಉತ್ತರ. ನೆಕ್ಸ್ಟ್ ಆಗ್ರಾ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ಚೀನಾ, ಭಾರತ, ಅಮೇರಿಕಾ, ರಷ್ಯಾ. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೇಶ ಚೀನಾ ಆಗಿದೆ. ಈ ಪ್ರೆಸೆಂಟಾಗಿ ಈಗ ಭಾರತವು ಸಹ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಒಂದು ಪಟ್ಟಿಯಲ್ಲಿ ಸೇರ್ತಾ ಇದೆ. ನೆಕ್ಸ್ಟ್ ನೋಡಿ, ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ಕುವೆಂಪು, ರವೀಂದ್ರನಾಥ್ ಟ್ಯಾಗೋರ್, ಗಾಂಧೀಜಿ, ಬಂಕಿಂ ಚಂದ್ರ ಚಟರ್ಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಜನಗಣಮನಾದಿ ಇದನ್ನು ಬರೆದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಒಂದು ವಾಣಿಜ್ಯ ಬೆಳೆಗೆ ಉದಾಹರಣೆ ಯಾವುದು? ಭತ್ತ, ಜೋಳ, ಗೋಧಿ, ಹತ್ತಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತಿ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ಪ್ರಧಾನಿಯಾಗಿದ್ದವರು ಯಾರು? ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ರಾಜೇಂದ್ರ ಪ್ರಸಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ನೆರೆ ರಾಜ್ಯಗಳ ಸರಿಯಾದ ಪಟ್ಟಿ ಯಾವುದು? ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಜಾರ್ಖಂಡ್. ಆಪ್ಷನ್ ಬಿ ತಮಿಳುನಾಡು, ಒಡಿಶಾ, ಕೇರಳ. ಆಪ್ಷನ್ ಸಿ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ. ಆಪ್ಷನ್ ಡಿ ತಮಿಳುನಾಡು, ದೆಹಲಿ, ಗುಜರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು, ದೆಹಲಿ, ಗುಜರಾತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಯಾವುದು? ಕುರಾನ್, ಬೈಬಲ್, ಗ್ರಂಥ ಸಾಹೇಬ್, ಭಗವದ್ಗೀತೆ. ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಯಾವುದು ಅಂತಂದರೆ ಬೈಬಲ್. ನೆಕ್ಸ್ಟ್ ನೋಡಿ, ಕುರಾನ್ ಮುಸ್ಲಿಮರ ಪವಿತ್ರ ಗ್ರಂಥ ಯಾವುದು? ಕುರಾನ್. ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆ. ಇನ್ನು ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗ್ರಂಥ ಸಾಹೇಬ್. ನೆಕ್ಸ್ಟ್ ನೋಡಿ, ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಜೂನ್ 5. ಆಪ್ಷನ್ ಬಿ ಮಾರ್ಚ್ 22. ಆಪ್ಷನ್ ಡಿ ಡಿಸೆಂಬರ್ 10. ಆಪ್ಷನ್ ಡಿ ಸೆಪ್ಟೆಂಬರ್ 5. ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಜೂನ್ 5ರಂದು ಆಚರಣೆ ಮಾಡ್ತಾರೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು, ಕನ್ನಡದ ಭಾಷಣದ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.